ನಿಲ್ಸಿ ಬರ್ತಿದ್ದಂಗೆ ಬೀಳ್ಬೇಕು ಅನ್ಸುತ್ತೆ. ಎಲ್ಲಿ? ಸಖತ್ತಾಗಿದೆ ನೀರಲ್ಲಿ. ಈಗ ಕೇಳಿದ್ರೆ ಒಂದು ಸಿಂಹ, ಒಂದು ಚಿರತೆ, ಒಂದು ಟೈಗರ್. ವಾಟ್ಸಪ್ ಬೆಂಗಳೂರು, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಿಕ್ಕಾಪಡೆ ಚೆನ್ನಾಗಿದ್ದೀನಿ. ಒಂದು ತಿಂಗಳಿಂದ ಬೆಜ್ಜನ್ ಮಳೆ ಬೀಳ್ತಾಯಿತ್ತು ಬೆಂಗಳೂರಲ್ಲಿ, ಒಂಥರ ಸ್ವಿಟ್ಜರ್ಲ್ಯಾಂಡ್ ಥರ ಆಗೋಗಿತ್ತು. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಂತ ಈಗಷ್ಟೇ ನಾನು ಬೆಲ್ಲೂಮ್ ಕೇವ್ಸ್ ಹತ್ರ ಇದ್ದೀನಿ. ಬೆಲ್ಲೂಮ್ ಕೇವ್ಸಿಂದ ನಾನು ಗಂಡಿಕೋಟಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಲ್ಲೂಮ್ ಕೇವ್ಸ್ಗೆ ನಾನು 3ನೇ ಸರಿ ವಿಸಿಟ್ ಮಾಡ್ತಾ ಇರೋದು. ಸೊ ಆಲ್ರೆಡಿ 2 ಟೈಮ್ಸ್ ವಿಸಿಟ್ ಮಾಡಿರೋದನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೆಲ್ಲೂಮ್ ಕೇವ್ಸಿಂದ ಗಂಡಿಕೋಟ ಅಪ್ರಾಕ್ಸಿಮೇಟ್ಲಿ 68 ಕಿಲೋಮೀಟರ್ಸ್ ಆಗುತ್ತೆ. 2 hours ಜರ್ನಿ. ದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಗಂಡಿಕೋಟ ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 280 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ 6 hours ಜರ್ನಿ ಆಗ್ಬೋದು. ನಾನು ಲಾಸ್ಟ್ ಟೈಮ್ ಗಂಡಿಕೋಟನ ವಿಸಿಟ್ ಮಾಡಿದ್ದೆ. ಜಸ್ಟ್ ಮಾರ್ನಿಂಗ್ ಬಂದು ಫೋರ್ಟ್ನ ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ಬಿಟ್ಟಿದ್ದೆ. ಬಟ್ ನೈಟು ನಾನು ಸ್ಟೇ ಆಗಿರಲಿಲ್ಲ. ಸೊ ಈಗ ನಾನು ಟೆಂಟ್ನ ರೆಂಟ್ಗೆ ತೊಗೊಂಡು ಅಲ್ಲಿ ಸ್ಟೇ ಆಗೋಕ್ಕೆ ಹೋಗ್ತಾಯಿದ್ದೀನಿ. ಗಂಡಿಕೋಟ ಫೋರ್ಟ್ ಪಕ್ಕದಲ್ಲೇ ಟೆಂಟ್ನ ರೆಂಟ್ಸ್ಗೆ ಕೊಡ್ತಾರೆ. ಸೊ ಅದು 800 rupees ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಕ್ಯಾಂಪ್ ಫೈರ್, ವೆಜ್ ಆ್ಯಂಡ್ ನಾನ್ ವೆಜ್ ಮೀಲ್ಸ್ ಇರುತ್ತೆ ಡಿನ್ನರ್ಗೆ, ಪ್ಲಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಜಿಟೇರಿಯನ್ನು ಇರುತ್ತೆ. 4 PM ಇಂದ 11 AM ಟೆಂಟ್ ಆಕ್ಸೆಸಿಬಲ್ ಇರುತ್ತೆ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬರಲ್ಲ. ದಾಸನಾಗಿ ವಿಶೇಷನಾಗು, ದಾಸನಾಗಿ ವಿಶೇಷನಾಗು. ಹೆಲ್ಮೆಟ್ ಲಾಕು ಬಿಚ್ಚೋಗಿದೆ, ಬಿಚ್ಚೋಗಿದೆ ಅದು. ಮರಣಾತ ಏನೇವಪ್ಪ ಇದು? ಫುಲ್ ಜಲ್ಲಿಕಲ್ಲು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಟ್ರ್ಯಾಕ್ಟ್ರಲ್ಲಿ. ಜಿಲ್ ಜಿಗ ಜಿಗ. ನನಗೆ ಈ ದೊಡ್ಡ ದೊಡ್ಡ ಲಾರಿಗಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ. ಏನಕ್ಕೆ ಅಂದರೆ ಆ ಟೈರ್ ಸೈಜುಗಳು ಹೆವಿಯಾಗಿರುತ್ತೆ, ಎಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಓವರ್ಟೇಕ್ ಮಾಡಿಬಿಡ್ತೀನಿ ಲಾರಿ ಪಕ್ಕದಲ್ಲಿ ಏನಾದರೂ ಬಂದರೆ. ಒಂದು ಕೆಫೆ ರೇಸರು ಸ್ವಲ್ಪ ಅಗ್ರೆಸಿವ್ ಪೊಸಿಷನಲ್ಲೇ ಇರುತ್ತೆ. ಗ್ಲೌಸ್ ಏನಾದರೂ ಹಾಕ್ಕೊಳ್ಳದೆ ಏನಾದರೂ ಗಾಡಿನ ಓಡಿಸಿದ್ರೆ ನೋಡಿ ಈ ಥರ ರೆಡ್ಡಕ್ಕೆ ಆಗುತ್ತೆ ಕೈ. ಏನಕ್ಕಂದರೆ ಶೋಲ್ಡರ್ ಪ್ರೆಷರ್ ಎಲ್ಲ ಕೈ ಮೇಲೆ ಬಿದ್ದಿರುತ್ತೆ. ಒಂದು ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ಇರೋದ್ರಿಂದ ಜಾಸ್ತಿ ಏನು ಪೇಯ್ನ್ ಆಗೋಲ್ಲ, ಒಂದು ಸ್ವಲ್ಪ ರೆಡ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ಗ್ಲೌಸ್ನ ತೆಗೆದು ಇಟ್ಕೊಂಡಿದ್ದೀನಿ ರಾಯಲ್ ಎನ್ಫೀಲ್ಡು. ಬಟ್ ಬಿಸಿಲು ಆಗಲೇ ಜಾಸ್ತಿ ಇತ್ತು ಅಂತ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು, ಅದಕ್ಕೋಸ್ಕರ ತೆಗೆದು ಇಲ್ಲಿ ಸಿಕ್ಸಿಟ್ಟಿದ್ದೀನಿ. ನನ್ನ ರೈಟ್ ಸೈಡ್ಗೆ ಗಂಡಿಕೋಟ ರಿಸರ್ವೈರ್ ಇದೆ. ಇದು ಪೆನ್ನಾ ರಿವರ್ ವಾಟರ್ ಸ್ಟೋರೇಜ್ಗೋಸ್ಕರ ಕಟ್ಟಿರ್ತಕ್ಕಂಥ ಡ್ಯಾಮು. ಇಲ್ಲಿ ಮೆಟಲ್ ಡೋರ್ಸ್ ಹಾಕಿದ್ದಾರೆ, ಮೆಟಲ್ ಪಾತು. ಅಂತೂ ಇಂತೂ ಗಂಡಿಕೋಟ ಫೋರ್ಟ್ನ ರೀಚ್ ಆಗಿದ್ದಾಯಿತು.
ನೋಡಿ ಈ ಕಾರ್ನರಿಂದ ಹಿಡಿದು ಅಲ್ಲಿವರೆಗೂ ಬರೀ ಟೆಂಟ್ಗಳೇ. ಅಲ್ಲಿ ಕಾಣಿಸ್ತಿರೋದೆ ಫೋರ್ಟ್ ಪಕ್ಕದಲ್ಲೇ ಲೈನಾಗಿ ಟೆಂಟ್ಗಳು ಹಾಕಿದ್ದಾರೆ ನೋಡಿ. ನಮಗೆ ಈ 2 ಟೆಂಟನ್ನ ಕೊಟ್ಟಿದ್ದಾರೆ, ಇದು ಮತ್ತು ಇದು. ಇಲ್ಲಿ ಆ್ಯಕ್ಚುಲಿ ತುಂಬಾ ಟೆಂಟ್ಸ್ ಇರೋದ್ರಿಂದ ಬೇರೆ 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 ಓನರ್ಸ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ಫುಡ್ಡು ಮತ್ತು ಕ್ಯಾಂಪ್ ಫೈರ್ನ ಸಪ್ರೇಟಾಗಿ ಅವ್ರ ಟೆಂಟ್ ಮುಂದೆನೇ ಅರೇಂಜ್ ಮಾಡಿಕೊಡ್ತಾರೆ. ಸೊ ನಮ್ಮ ಓನರ್ ಬಂದು ಗುರು ಅಂತ ಆ ಟೆಂಟ್ ಮೇಲೆ ಅವ್ರ ಹೆಸರನ್ನ ಬರೆದುಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಓ ಗಾಳಿ ಜೋರು ಬರ್ತಿದೆ. ವಾವ್, ನಾಟ್ ಬ್ಯಾಡ್, ಕ್ಲೀನಾಗಿದೆ. ತಲೆ ದಿಂಬೇನೂ ಕೊಟ್ಟಿಲ್ಲ, ಒಂದು ಮ್ಯಾಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬೆಡ್ಶೀಟ್ ಇದೆ. ಆ್ಯಂಡ್ ಇಬ್ಬರು ಮಲ್ಕೋದಕ್ಕೆ ಕಂಫರ್ಟಬಲ್ ಆಗಿದೆ. ಡಿನ್ನರ್ ಆದಮೇಲೆ ಅವರವರು ಟೆಂಟ್ಗಳ ಹತ್ರನೇ ಒಂದು ಚಿಕ್ಕದಾಗಿ ಫೈರ್ ಕ್ಯಾಂಪ್ಗಳನ್ನ ಹಾಕ್ಕೊಡ್ತಾರೆ. ಡಿನ್ನರ್ ಪರವಾಗಿಲ್ಲ, ವೆಜಿಟೇರಿಯನ್ ತುಂಬಾ ಚೆನ್ನಾಗಿತ್ತು. ಬಟ್ ನಾನ್ ವೆಜಿಟೇರಿಯನ್ಗೆ ಚಿಕನ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಇತ್ತು. ಆ್ಯಂಡ್ ಇಲ್ಲಿ ಲೈಟು ಅವೈಲೇಬಲ್ ಇರೋಲ್ಲ, ಅಲ್ಲಲ್ಲಿ ಮಾತ್ರ ಒಂದು ಸ್ಟ್ರೀಟ್ ಲೈಟ್ಸ್ ಥರ ಹಾಕಿರ್ತಾರೆ. ಸೊ ಬಿಟ್ಟರೆ ಕ್ಯಾಂಪ್ ಫೈರ್ ಲೈಟ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ನಾನು ಮೊಬೈಲ್ ಟಾರ್ಚ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಸದ್ಯಕ್ಕೆ. ಗುಡ್ ನೈಟ್, ಸಿ ಯು ಟುಮಾರೋ ಇನ್ ದ ಮಾರ್ನಿಂಗ್. ಆ್ಯಂಡ್ ಇನ್ನೂ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾಳೆ. ಸ್ಟೇ ಟ್ಯೂನ್ಡ್, ಬಾಯ್. ಬಿದ್ದರೆ ಟ್ರೆಕ್ ಮಾಡ್ಕೊಂಡೋಗಿ ಎತ್ಕೊಂಬರ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಫಸ್ಟು ನಾನೇ ಹೋಗ್ತಾ ಇರೋದು ಮಾರ್ನಿಂಗು. ಚುಟ್ಕೊಂಡು ಬೈ ಹೋಗೋ ಸರಿ. Come on, we can do it. Okay, first listen everyone. Don't touch this rope. Okay. Front or back or this one. Only hold this one. Hold this one. Or if you jump on the air, you can leave your hands. Jump చేసి వదిలేయచ్చు కదా. Bye bye. బ్రేక్ వేస్తున్నాను. బ్రేక్ అది ఇలా పైకి వెళ్ళిపోతుంది. ఓ ఇది ఇలాగే ఉండొచ్చా? అది తీయకూడదండి. ఓకే సూపర్, థ్యాంక్ యూ. ಬ್ರೇಕ್ ಬ್ರೇಕ್ ಇನ್ಸ್ಟ್ರಕ್ಷನ್ಸ್ ಕೇಳೋರು ಹೇಳ್ತಾವ್ರು ನೋಡು. ಅಲ್ಲಿ ಕಾಲಿತ್ತಲ್ಲ ಹೆಂಗಿತ್ತು? ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕ್ಯಾಂಪ್ ಸೈಟಿಂದ 100 ಮೀಟರ್ ಡಿಸ್ಟೆನ್ಸಲ್ಲಿ
ಅಡ್ವೆಂಚರ್ ಝೋನ್ ಸಿಗುತ್ತೆ ನಮಗೆ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಅಡ್ವೆಂಚರ್ ಝೋನು. ಅಲ್ಲಿಂದ ಜಿಪ್ಲೈನು ಇರುತ್ತೆ. ಅಲ್ಲಿಂದ ಸೆಂಟ್ರಿಗೆ ಇಲ್ಲೊಂದು ಬೆಟ್ಟ ಇದೆ. ಈ ಬೆಟ್ಟದ ಹತ್ರ ತಂದು ಬಿಡ್ತಾರೆ. ಮತ್ತು ಇಲ್ಲಿಂದ ವಾಪಸ್ ಅಲ್ಲಿಗೆ ಹೋಗ್ಬೋದು ಜಿಪ್ಲೈನಲ್ಲೇ. ಇಲ್ಲಿ ವ್ಯೂ ಮಾತ್ರ ಕ್ರೇಜಿಯಾಗಿದೆ. ಆ್ಯಕ್ಚುಲಿ ನೆನ್ನೆ ಈವ್ನಿಂಗ್ ಬಂದ್ವಿ, ಬಟ್ ಸನ್ಲೈಟ್ ಕಡಿಮೆ ಇದ್ದಿದ್ದರಿಂದ ಅವ್ರು ಅಲೋ ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಬಂದ್ವಿ 7 o'clockಗೆ. ಫಸ್ಟ್ ಬ್ಯಾಚ್ ನಮ್ಮದೇ. ಓಕೆ ಫ್ರೆಂಡ್ಸ್, ಬಾಯ್. ಒಂದು ಸಿಂಹ, ಒಂದು ಚಿರತೆ, ಒಂದು ಟೈಗರ್. ಈ ಒಂದು ಪ್ಲ್ಯಾನ್ ಇದೆ ಅಂತೆ, ಈ ಕಾರ್ನರಿಂದ ಆ ಕಾರ್ನರಿಗೆ ಒಂದು ರೋಪ್ ವೇನ ಮಾಡೋದಕ್ಕೆ ಅಂತ ದೊಡ್ಡ ಪ್ಲ್ಯಾನ್ ಹಾಕಿದ್ದಾರೆ. ಇವಾಗ ಸದ್ಯಕ್ಕೆ ಒಂದು ಚಿಕ್ಕದಾಗಿ ಜಿಪ್ಲೈನ್ ಮಾತ್ರ ಇದೆ, ಬಟ್ ಅಲ್ಲಿಂದನೇ ಆ್ಯಕ್ಚುಲಾಗಿ ಗಂಡಿಕೋಟ ಗ್ರ್ಯಾಂಡ್ ಕ್ಯಾನಿಯನ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಆ್ಯಕ್ಚುಲಿ 2 ವ್ಯೂ ಪಾಯಿಂಟ್ಸ್ ಇದೆ. ಸೊ ಅದರಲ್ಲಿ ಇದು ಫಸ್ಟ್ ವ್ಯೂ ಪಾಯಿಂಟು. ಸೆಕೆಂಡ್ ವ್ಯೂ ಪಾಯಿಂಟ್ಗೆ ಗಂಡಿಕೋಟ ಫೋರ್ಟ್ ಒಳಗೆ ಹೋಗಬೇಕಾಗತ್ತೆ. ಬನ್ನಿ ನೋಡೋಣ. ಈ ಕೋಟೆನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಸಿರ್ತಕ್ಕಂಥದ್ದು. ಫಸ್ಟು ಇದನ್ನು ಮಣ್ಣಿನಲ್ಲಿ ಕಟ್ಸಿರ್ತಾರೆ. ಅದಾದಮೇಲೆ ಫುಲ್ ಬಂಡೆಗಳನ್ನ ಉಪಯೋಗಿಸ್ಕೊಂಡು ದೊಡ್ಡದಾಗಿ ಫೋರ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಫೋರ್ಟ್ ಎಂಟರ್ ಆಗಿದ ತಕ್ಷಣವೇ ನಮಗೆ ಚಾರ್ಮಿನಾರ್ ಸಿಗುತ್ತೆ, ಒಂದು ವಾಚ್ ಟವರು. ಗಂಡಿಕೋಟ ಎಂಟರ್ ಆದಮೇಲೆ ಒಂದು 500 meters ವಾಕ್ ಮಾಡಬೇಕಾಗತ್ತೆ ಒಂದೊಂದು ಪ್ಲೇಸ್ನ ನೋಡೋದಕ್ಕೆ. ಫಸ್ಟ್ ಚಾರ್ಮಿನಾರ್ ನೋಡಿಕೊಂಡು ಅದ್ರ ಪಕ್ಕದಲ್ಲೇ ಜೈಲ್ ಹತ್ರ ಬಂದಿದ್ದೀನಿ. ಸೊ ಜೈಲ್ ಪಕ್ಕದಲ್ಲೇ ಒಂದು ಪಾತ್ ಇರುತ್ತೆ. ಆ ಪಾತಲ್ಲಿ ಹೋದರೆ ಮಾದೇವರ ಟೆಂಪಲ್ಗೆ ಹೋಗ್ಬೋದು.
ಬಿಗ್ ಟ್ಯಾಂಕ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ಆಗಿನ ಕಾಲದ ಸೈನಿಕರು ಯುದ್ಧದಿಂದ ಬಂದ ಮೇಲೆ ಅವ್ರ ಆಯುಧಗಳನ್ನೆಲ್ಲ ಕ್ಲೀನ್ ಮಾಡೋ ಜಾಗ ಇದು. ಆ್ಯಂಡ್ ಇದ್ರ ಆಪೋಸಿಟ್ ನಮಗೆ ಜುಮ್ಮಾ ಮಸೀದ್ ಅಂತ ಇದೆ. ಈ ಗಂಡಿಕೋಟನ ಹಿಂದೂ ಮತ್ತು ಮುಸ್ಲಿಂ ರೂರಲ್ಸು ಇಬ್ಬರು ಆಳಿರೋದ್ರಿಂದ ಈ ಫೋರ್ಟ್ ಒಳಗಡೆ ಮಸೀದಿಗಳು ಮತ್ತು ಹಿಂದೂ ಟೆಂಪಲ್ಗಳು ಎರಡೂ ಸಹ ಇರುತ್ತೆ. ಜುಮ್ಮಾ ಮಸೀದ್ ಪಕ್ಕದಲ್ಲೇ ಗ್ರ್ಯಾನರಿ ಅಂತ ಇದೆ. ಅದರಲ್ಲಿ ಆಗಿನ ಕಾಲದಲ್ಲಿ ಧಾನ್ಯಗಳನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಅದನ್ನು ಯೂಸ್ ಮಾಡ್ತಿದ್ರು. ಗ್ರ್ಯಾನರಿ ಪಕ್ಕದಲ್ಲೇ ರಂಗನಾಯಕೋಲ ಟೆಂಪಲ್ ಅಂತ ಇದೆ. ಪೆನ್ನಾ ರಿವರ್ ವ್ಯಾಲಿ ಇದು. ಸೊ ಆ ಸೈಡು ನಾವು ಕ್ಯಾಂಪಿಂಗ್ ಮಾಡಿದ್ವಿ. ಈ ಸೈಡು ಲಾಸ್ಟ್ ವ್ಯೂ ಪಾಯಿಂಟ್ ಇದೆ. ಆ್ಯಂಡ್ ಈ ರಿವರ್ನ ಕ್ರಾಸ್ ಮಾಡಿದ್ರೆ ಆ ಸೈಡ್ ಕಾಣಿಸ್ತಿದ್ದಲ್ಲ, ಅಲ್ಲಿ ಸೈರಾ ಮೂವಿ ಶೂಟಿಂಗ್ ಮಾಡಿದರು. ವಾರ್ ಸೀನ್ ಆಗುತ್ತಲ್ಲ ಅದು ಅಲ್ಲಿ. ಟೈಮ್ ಈಗ 11:38. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ವಿ. ಈಗ ಕ್ಯಾಂಪ್ ಸೈಟಿಂದ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ.